ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ 27, 28, 29ರ ಪ್ರಜಾವಾಣಿ ಪತ್ರಿಕೆಯ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಕರ್ನಾಟಕ ಗೃಹ ಕಾರ್ಮಿಕರ ಮಸೂದೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ ಅವರು. ಅಂದರೆ ಈ ಕರ್ನಾಟಕ ಗೃಹ ಕಾರ್ಮಿಕ ಮಸೂದೆಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಗಮನಿಸಿ. ಕ್ವಶನ್ ಏನಪ್ಪ ಅಂತಂದ್ರೆ, ಈ ಮೇಲಿನ ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳ್ಯಾರ ಅವರು. ಮೇಲಿನ ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳಿದ್ದಾರೆ. ಫಸ್ಟ್ ಹೇಳಿಕೆ, ಮನೆ ಕೆಲಸದವರಿಗೆ ಕನಿಷ್ಠ ವೇತನ, ವಾರಕ್ಕೆ 48 ಗಂಟೆ ದುಡಿಮೆ, ವಾರಕ್ಕೊಂದು ರಜೆ ಮತ್ತು ವಿಶ್ರಾಂತಿ, ವಾರ್ಷಿಕ ರಜೆಗೆ ಸಂಬಂಧಿಸಿದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಹೇಳಿಕೆ ಏನಪ್ಪ ಅಂತಂದರೆ, ಮನೆ ಕೆಲಸದವರಿಗೆ ಚಿಕಿತ್ಸಾ ವೆಚ್ಚವನ್ನು ನೀಡಲಾಗುತ್ತದೆ. ಮೂರನೇದೇನಪ್ಪ ಅಂತಂದ್ರೆ, ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚ, ಅಂದರೆ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವರ ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚವನ್ನು ನೋಡ್ಕೋತೈತಿ. ನಾಲ್ಕನೇ ಆಪ್ಷನ್ ಏನಪ್ಪ ಅಂತಂದರೆ, ಅಪಘಾತ ಸಂಭವಿಸಿದರೆ ಪರಿಹಾರ. ಇನ್ ಕೇಸ್ ಅಪಘಾತ ಏನಾದರೂ ಸಂಭವಿಸಿದರೆ ಅದಕ್ಕೆ ಪರಿಹಾರವನ್ನು ಸರ್ಕಾರ ಕೊಡ್ತೈತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕ್ವಶನ್ ಏನೈತಿ ಇಲ್ಲಿ ನೋಡೋದಾದ್ರೆ, ಫಸ್ಟ್ ಆಪ್ಷನ್ ಎ 1 ಮತ್ತು 3 ಮಾತ್ರ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಆಪ್ಷನ್ ಬಿ 2 ಮತ್ತು 4 ಮಾತ್ರ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ 1, 3 ಮತ್ತು 4 ಮಾತ್ರ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕ್ವಶನ್ ಏನಪ್ಪ ಅಂತಂದ್ರೆ, ಆಪ್ಷನ್ ಡಿ ಸರಿಯಾದ ಉತ್ತರ ಐತಿ. ಮೇಲಿನ ಎಲ್ಲ ಹೇಳಿಕೆಗಳು ಏನದವಪ್ಪ ಅಂತಂದ್ರೆ ಸರಿ ಅದಾವ. ಅದರದ ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ, ಮನೆ ಕೆಲಸದವರ ಕಲ್ಯಾಣ ಮಸೂದೆ ಅಂಥೇಳಿ, ಮನೆ ಕೆಲಸದವರ ಕಲ್ಯಾಣ ಮಸೂದೆ, ಮನೆ ಕೆಲಸದವರಿಗೆ ಕನಿಷ್ಠ ವೇತನ ಕೊಡ್ತಾರೆ. ಆಮೇಲೆ ವಾರಕ್ಕೆ 48 ಗಂಟೆ ದುಡಿಮೆ ಐತಿ. ಓವರ್ ಟೈಮ್ ಡ್ಯೂಟಿ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕಾಗ್ತೈತಿ. ವಾರಕ್ಕೊಂದು ರಜೆ, ವಿಶ್ರಾಂತಿ, ವಾರ್ಷಿಕ ರಜೆ ಇತ್ಯಾದಿ ಸೌಲಭ್ಯಗಳನ್ನು ಒಳಗೊಂಡು ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಉದ್ದೇಶದ ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣಕ್ಕಾಗಿ ಮಸೂದೆ 2020 ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಲು ಸರ್ಕಾರ ನಿರ್ಧರಿಸಿದೆ. ಇನ್ನೇನು ಬೆಳಗಾವಿ ಚಳಿಗಾಲದ ಅಧಿವೇಶನ ಆಯ್ತಲ್ಲ, ಆ ಒಂದು ಅಧಿವೇಶನದಲ್ಲಿ ಈ ಒಂದು ಮಸೂದೆಯನ್ನು ಮಂಡಿಸಬೇಕು ಅಂಥೇಳಿ ಸರ್ಕಾರ ನಿರ್ಧಾರ ಮಾಡೈತಿ. ಹಾಗಾಗಿ ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಏನೈತಿ ಅದರಲ್ಲಿ ಮಾಹಿತಿಗಳನ್ನು ನಾವು ಎಳೆಯಾಗಿ ನೋಡೋದಾದ್ರೆ, ಇಲ್ಲಿ ಕಲ್ಯಾಣಕ್ಕಾಗಿ ಏನು, ಮನೆ ಕೆಲಸದವರಿಗೆ ಚಿಕಿತ್ಸಾ ವೆಚ್ಚವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮಸೂದೆಯ ಮೂಲಕ. ಆಮೇಲೆ ಅಪಘಾತ ಸಂಭವಿಸಿದರೆ ಅವರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ಮಕ್ಕಳಿಗೆ ಸೀಮಿತಗೊಳಿಸಿ ವೇತನ ಸಹಿತ ಮಾತೃ ರಜೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಹೆರಿಗೆ ಸಂದರ್ಭದಲ್ಲಿ 2 ಮಕ್ಕಳಿಗೆ ಅದನ್ನು ಸೀಮಿತಗೊಳಿಸಿ ಅವರಿಗೆ ವೇತನ ಸಹಿತ ರಜೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮರಣ ಹೊಂದಿದರೆ ಅಂತ್ಯಕ್ರಿಯೆಗೆ, ಇನ್ ಕೇಸ್ ಮರಣ ಹೊಂದಿದರೆ ಅಂತ್ಯಕ್ರಿಯೆಗೆ ಸಹಾಯಧನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿವೃತ್ತಿ ಹೊಂದಿದರೆ ಪಿಂಚಣಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲೈಂಗಿಕ ಶೋಷಣೆ, ಇನ್ ಕೇಸ್ ಕೆಲಸ ಮಾಡುವ ಸ್ಥಳದಲ್ಲಿ, ಹೌದಾ, ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಲೈಂಗಿಕವಾಗಿ ಶೋಷಣೆಗಳಾದ್ರೆ ಆ ಶೋಷಣೆಯನ್ನು ತಡೆಗಟ್ಟು ಕೆಲಸ ಮಾಡ್ತಾರೆ. ಆಮೇಲೆ ಯಾವುದಾದ್ರೂ ಜಾತಿ, ಜನಾಂಗ, ಲಿಂಗದ ಆಧಾರದ ಮೇಲೆ ಏನಾದರೂ ತಾರತಮ್ಯಗಳಾದ್ರೆ ಆ ಥರದ ದೌರ್ಜನ್ಯಗಳನ್ನು ತಡೀತಾರೆ. ಜಾತಿ, ಲಿಂಗ, ಜನಾಂಗ, ಧರ್ಮ, ಪ್ರದೇಶದ ಆಧಾರದ ಮೇಲೆ ತಾರತಮ್ಯವನ್ನು ತಡೆಗಟ್ತಾರೆ. ಪ್ರತಿ ನೋಂದಾಯಿತ ಘಟಕಕ್ಕೆ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಕೊಡ್ತಾರೆ. ಅಂದ್ರೆ ಈ ಕೆಲಸ ಇದು ಯಾರಿಗೆ ಸಂಬಂಧಪಟ್ಟದಪ್ಪ ಅಂತಂದ್ರೆ, ನಗರ ಪಾಲಿಕೆಗಳಲ್ಲಿ ಯಾರು ಮನೆ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಇದು ಸಂಬಂಧಪಟ್ಟಿರ್ತೈತಿ. ಮುಂದೆ ಬರ್ತಿರ್ತಕ್ಕಂಥ ಪರೀಕ್ಷೆಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಪ್ಪ ಅಂತಂದ್ರೆ, ದೇಶದಲ್ಲಿಯೇ ಮೊದಲ ಬಾರಿಗೆ ಮನೆ ಕೆಲಸದವರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ರಾಜ್ಯ ಸರ್ಕಾರ, ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ. ಅದಕ್ಕಾಗಿ ಮುಂದೆ ಬರ್ತಿರ್ತಕ್ಕಂಥ ಪರೀಕ್ಷೆಗಳಿಗೆ ಇದೇನಾಗ್ತದಪ್ಪ ಅಂತಂದ್ರೆ ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಮುಂದಿನ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ,
ಎಸ್. ಮುಂದಿನ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ ಆಸಿಯಾನ್ ಶೃಂಗಸಭೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯುತ್ತಿದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವಾಗ ಆಸಿಯಾನ್ ಶೃಂಗಸಭೆ ನಡೀತಾ ಇದೆ, ಅದು ಯಾವ ಸ್ಥಳದಲ್ಲಿ ನಡೀತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಕೋಲಾಲಂಪುರ್ ಮಲೇಷಿಯಾ, ಆಪ್ಷನ್ ಸಿ ಬ್ಯಾಂಕಾಕ್ ಥೈಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮಲೇಷಿಯಾ ದೇಶದ ಕೋಲಾಲಂಪುರದಲ್ಲಿ ಈ ಒಂದು ಆಸಿಯಾನ್ ಶೃಂಗಸಭೆ ನಡೀತಾ ಇದೆ. ಹಾಗಾದರೆ ಆಸಿಯಾನ್ ಅಂದರೆ ಏನಪ್ಪ ಅಂತಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತಂದಂಗೆ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. ಪರೀಕ್ಷೆಗಳಲ್ಲಿ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ಎಕ್ಸ್ಪ್ಯಾಂಡ್ ಮಾಡಿರಿ ಅಂತ ಕೂಡ ಕೇಳ್ತಾರೆ. ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತಂದಂಗೆ. ಇದು ಯಾವಾಗ ಸ್ಥಾಪನೆ ಆಗಿದ್ದಪ್ಪ ಅಂತಂದ್ರೆ ಸ್ಥಾಪನೆ ಆಗಿದ್ದು 1967ರಲ್ಲಿ ಸ್ಥಾಪನೆ ಆಗ್ತೈತಿ. 67ರಲ್ಲಿ ಇದು ಸ್ಥಾಪನೆ ಆಗ್ತೈತಿ. ಎಲ್ಲಿ ಸ್ಥಾಪನೆ ಆಗ್ತೈತಿಪ್ಪ ಅಂತಂದ್ರೆ ಸ್ಥಾಪನೆಯ ಸ್ಥಳ ಬ್ಯಾಂಕಾಕ್. ಹೌದಾ, ಬ್ಯಾಂಕಾಕ್. ಈ ಬ್ಯಾಂಕಾಕ್ ಎಲ್ಲಿಪ್ಪ ಅಂತಂದ್ರೆ ಥೈಲ್ಯಾಂಡ್ ದೇಶ. ಹೌದಾ, ಬ್ಯಾಂಕಾಕ್ ಎಲ್ಲೈತಿಪ್ಪ ಅಂತಂದ್ರೆ ಥೈಲ್ಯಾಂಡ್ ದೇಶದಲ್ಲಿ ಇದು ಲೊಕೇಟೆಡ್ ಆಗೈತಿ. ಇದ್ರದ್ದು ಕೇಂದ್ರ ಕಚೇರಿ ಎಲ್ಲೈತಿಪ್ಪ ಅಂತಂದ್ರೆ ಹೌದಾ, ಕೇಂದ್ರ ಕಚೇರಿ ಎಲ್ಲೈತಿಪ್ಪ ಅಂತಂದ್ರೆ ಜಕಾರ್ತಾ. ಇದ್ರ ಕೇಂದ್ರ ಕಚೇರಿ ಎಲ್ಲೈತಿಪ್ಪ ಅಂತಂದ್ರೆ ಜಕಾರ್ತಾ ಎಲ್ಲೈತಿಪ್ಪ ಅಂತಂದ್ರೆ ಇಂಡೋನೇಷ್ಯಾದಾಗೈತಿ. ಜಕಾರ್ತಾ ಇಂಡೋನೇಷ್ಯಾದಲ್ಲಿ ಐತಿ. ಇಂಡೋನೇಷ್ಯಾ ದೇಶದಲ್ಲಿ ಈ ಜಕಾರ್ತಾ ಸ್ಥಳ ಲೊಕೇಟ್ ಐತಿ. ಆಸಿಯಾನ್ ಬಗ್ಗೆ ನಿಮಗೇನು ಫುಲ್ ಮಾಹಿತಿಯನ್ನು ನೀವೇನು ಮಾಡಬೇಕಾಗತ್ತಿ, ಕಲೆಕ್ಟ್ ಮಾಡಬೇಕಾಗತ್ತಿ. ಆಸಿಯಾನ್ ಶೃಂಗಸಭೆ ಈಗ ನಡೀತಾ ಇದೆ ಅಂತಂದರೆ ಪ್ರಚಲಿತ ಘಟನೆಗಳಲ್ಲಿ ಇನ್ನು ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಆಸಿಯಾನ್ ಅಂತಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂಥೇಳಿ. ಈ ಒಂದು ಸಂಘಟನೆಯಲ್ಲಿ ಎಷ್ಟು ರಾಷ್ಟ್ರಗಳದಾವಪ್ಪ ಅಂತಂದ್ರೆ 10 ರಾಷ್ಟ್ರಗಳದಾವೆ. ಭಾರತ ಇದ್ರದ್ದು ಸದಸ್ಯ ರಾಷ್ಟ್ರ ಐತಿ ಅಂತಂದರೆ ಎಸ್, ಭಾರತ ಇದರ ಸದಸ್ಯ ರಾಷ್ಟ್ರ ಇಲ್ಲ. ಇದ್ರ ಕುರಿತು ಪತ್ರಿಕೆಯಲ್ಲಿ ಏನು ಬಂದೈತಿ ಅದನ್ನು ನಾವು ಗಮನಿಸೋದಾದ್ರೆ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ ಆಸಿಯಾನ್ ಭಾರತ ಪಾಲುದಾರಿಕೆ ಅಂದರೆ ಭಾರತಕ್ಕೆ ಏನು ಇಂಪಾರ್ಟೆಂಟ್ ಐತಿ ಅದನ್ನು ಕೂಡ ನಾವೇನು ಮಾಡಬೇಕಾಕತಿ, ನೋಡ್ಕೋಬೇಕಾಕತಿ. ಯಾವುದಾದ್ರೂ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಇದು ಇಂಪಾರ್ಟೆಂಟ್ ಅಂತ ಬಂದಾಗ ನಾವು ನಮಗೆ ಸಂಬಂಧಪಟ್ಟಂಗೆ ಭಾರತಕ್ಕೆ ಸಂಬಂಧಪಟ್ಟಂಗೆ ಇದ್ರದ್ದು ಏನು ರಿಲೇಟೆಡ್ ಐತಿ ಅಂತ ನೋಡೋದಾದ್ರೆ ಈ ಆಸಿಯಾನ್ ಮತ್ತು ಭಾರತ ನಡುವಿನ ಸಮಗ್ರ ಪಾಲುದಾರಿಕೆ ಜಾಗತಿಕ ಸ್ಥಿರತೆ ಹಾಗೂ ಅಭಿವೃದ್ಧಿ ಪ್ರಬಲ ಅಡಿಪಾಯವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ 2026 ಐತಲ್ಲ, 2026ನ ಏನಂತ ಘೋಷಣೆ ಮಾಡ್ತಾ ಇದ್ದಾರೆ ಆಸಿಯಾನ್ ಮತ್ತು ಭಾರತ ಸೇರಿ ಏನಪ್ಪ ಅಂತಂದ್ರೆ ಈ 2026ನ ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಅಂಥೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ ಘೋಷಣೆ ಮಾಡ್ಯಾರ. ಆಸಿಯಾನ್ಗೂ ಮತ್ತು ಭಾರತಕ್ಕೂ ಏನೇನು ರಿಲೇಷನಪ್ಪ ಅಂತಂದ್ರೆ ಈ ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಎಂಬುದಾಗಿ ಘೋಷಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಯಾವ ವರ್ಷವನ್ನಂತಂದ್ರೆ 2026. ಇದು ಇಂಪಾರ್ಟೆಂಟ್, ಮರಿಬಾರ್ದು. ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ, ಕಡಲ ಸಹಕಾರ ವರ್ಷ ಎಂದು ಘೋಷಣೆ ಮಾಡ್ಯಾವ. ಯಾವಪ್ಪ ಅಂತಂದ್ರೆ ಭಾರತ ಮತ್ತು ಆಸಿಯಾನ್ ದೇಶಗಳು. ಈ ಒಂದು ಥೀಮ್ ಐತಲ್ಲ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟ್ ಐತಿ. ಹಾಗಾಗಿ ನಾವು ಅದನ್ನು ಓದಲೇಬೇಕಾಕತಿ. ಆಸಿಯಾನ್ಗೂ ನಮಗೂ ಏನು ಇಂಪಾರ್ಟೆಂಟ್ ಅಂತ ಹೇಳಿ. ಹಾಗಾಗಿ ಆಸಿಯಾನ್ ಯಾವ ಸ್ಥಳದಲ್ಲಿ ನಡೀತಾ ಇದೆಪ್ಪ ಅಂತಂದರೆ ಕೋಲಾಲಂಪುರ ಮಲೇಷಿಯಾ ದೇಶದಲ್ಲಿ ಇದು ನಡೆಯಕತ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಒಂದು ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳ್ಯಾರವರು. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ವೆರಿ ಇಂಪಾರ್ಟೆಂಟ. ಯಾಕಪ್ಪ ಅಂತಂದ್ರೆ ಈ 127ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ
ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ಕಾಫಿ ಬೆಳೆ ಮತ್ತು ಕಾಫಿ ಕುರಿತು ಮಾತಾಡ್ಯಾರ. ಏನು ಮಾತಾಡ್ಯಾರ ಅಂತಂದ್ರೆ ಕರ್ನಾಟಕದ ಉಲ್ಲೇಖ ಕೂಡ ಅಲ್ಲಿ ಬಂದಿರೋದನ್ನು ನಾವು ಗಮನಿಸಬೇಕಾಗ್ತೈತಿ. ಹಾಗಾದರೆ ಕ್ವಶನ್ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಕರ್ನಾಟಕ. ಭಾರತದಲ್ಲಿ ಹೈಯೆಸ್ಟ್ ಕಾಫಿ ಬೆಳೆಯುವ ರಾಜ್ಯ ಯಾವುದಪ್ಪ ಅಂತಂದರೆ ಕರ್ನಾಟಕ. ಸುಮಾರು ಭಾರತದ 70% ಕಾಫಿ ಎಲ್ಲಿ ಬೆಳಿತೈತಿಪ್ಪ ಅಂತಂದ್ರೆ ಅದು ಕರ್ನಾಟಕದಾಗ ಬೆಳಿತಾರೆ. ಹಾಗಾದರೆ ಕರ್ನಾಟಕದಾಗ ಯಾವ್ಯಾವ ಕಾಫಿ ಬೆಳಿತಾರಪ್ಪ ಅಂತಂದ್ರೆ ಒಂದು ಅರೇಬಿಕಾ ಕಾಫಿ ಬೆಳಿತಾರೆ, ಅರೇಬಿಕಾ ಕಾಫಿ ಬೆಳಿತಾರೆ. ಇನ್ನೊಂದು ರೋಬೋಸ್ಟ್ ಕಾಫಿಯನ್ನು ಬೆಳಿತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಯಾವುದು ಬೆಳಿತಾರಪ್ಪ ಅಂತಂದ್ರೆ ರೋಬೋಸ್ಟ್ ಕಾಫಿಯನ್ನು ಬೆಳಿತಾರೆ. ಮತ್ತು ಅತ್ಯುನ್ನತ ಗುಣಮಟ್ಟ ಕಾಫಿ ಯಾವುದಪ್ಪ ಅಂತಂದ್ರೆ ಅದು ಅರೇಬಿಕಾ ಕಾಫಿ ಅಂತ ಹೇಳ್ಬೋದು. ಭಾರತದಲ್ಲೇ ಎರಡನೇ ಹೈಯೆಸ್ಟ್ ಯಾವುದಪ್ಪ ಅಂತಂದ್ರೆ ಅದು ಕೇರಳ. ಕೇರಳ ಏನೈತಪ್ಪ ಅಂತಂದ್ರೆ ಭಾರತದಲ್ಲೇ ಎರಡನೇ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಐತಿ. ಮತ್ತು ಮೂರನೇದು ಯಾವುದಪ್ಪ ಅಂತಂದ್ರೆ ಮೂರನೇ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ತಮಿಳುನಾಡು. ಫಸ್ಟ್ ಒನ್ ಕರ್ನಾಟಕ, ಸೆಕೆಂಡ್ ಒನ್ ತಮಿಳುನಾಡು, ಥರ್ಡ್ ಒನ್ ತಮಿಳುನಾಡು ಆ್ಯಂಡ್ ಫೋರ್ತ್ ಒನ್ ಆಂಧ್ರ ಪ್ರದೇಶ. ಇವು ಸೀರಿಯಲ್ ಅದಾವಲ್ಲ, ಒಟ್ಟು ರಾಜ್ಯಗಳು ಏನದಾವಪ್ಪ ಅಂತಂದ್ರೆ ಮೊದಲು ಕರ್ನಾಟಕ, ಎರಡನೇದು ಕೇರಳ, ಮೂರನೇದು ತಮಿಳುನಾಡು, ನಾಲ್ಕನೇದು ಆಂಧ್ರ ಪ್ರದೇಶ. ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ, ಹೌದಾ, ಎಸ್ಪೆಷಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಕಾಫಿ ಬೆಳೆಯೋದು ಯಾವುದಪ್ಪ ಅಂತಂದ್ರೆ ಚಿಕ್ಕಮಗಳೂರು. ಹೈಯೆಸ್ಟ್ ಕಾಫಿ ಬೆಳೆಯೋದು ಎಲ್ಲಿಪ್ಪ ಅಂತಂದ್ರೆ ಅದು ಚಿಕ್ಕಮಗಳೂರು. ಚಿಕ್ಕಮಗಳೂರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಕಾಫಿ ನಾಡು ಅಂತ ಕರೀತಾರೆ. ಚಿಕ್ಕಮಗಳೂರನ್ನು ಕಾಫಿ ನಾಡು ಅಂತ ಕರೀತಾರೆ. ಯಾಕಂತಂದ್ರೆ ಭಾರತದಲ್ಲೇ ಮೊದಲ ಬಾರಿಗೆ ಕಾಫಿ ಬೆಳೆದ ಸ್ಥಳ ಯಾವುದಪ್ಪ ಅಂತಂದ್ರೆ ಅದು ಚಿಕ್ಕಮಗಳೂರು. ಕರ್ನಾಟಕದಲ್ಲಿ ಮತ್ತೊಂದು ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ಕೊಡಗು. ಕೊಡಗಿನಲ್ಲೂ ಕೂಡ ಈಗ ಏನಾಗ್ತಾ ಇದೆ ಅಂತಂದರೆ ಹೈಯೆಸ್ಟ್ ಕಾಫಿಯನ್ನು ಬೆಳೀತಾ ಇದ್ದಾರೆ. ಒಂದು ಚಿಕ್ಕಮಗಳೂರು, ಇನ್ನೊಂದು ಕೊಡಗು. ಚಿಕ್ಕಮಗಳೂರನ್ನು ಕಾಫಿಯ ನಾಡು ಅಂಥೇಳಿ ಕರೀತಾರೆ. ಚಿಕ್ಕಮಗಳೂರನ್ನು ಕಾಫಿ ನಾಡು ಅಂಥೇಳಿ ಕರೀತಾರೆ. ಹಾಗಾಗಿ ಈ ಕಾಫಿಗೆ ಸಂಬಂಧಪಟ್ಟಂಗೆ ನರೇಂದ್ರ ಮೋದಿ ಅವರು ಏನೇನು ಡಿಸ್ಕಷನ್ ಮಾಡಿದ್ದಾರೆ ಅಂತಂದ್ರೆ ಕೇಳಿದೆ. ಇಲ್ಲಿ ಇತ್ತೀಚಿನ ದಿನಪತ್ರಿಕೆಯಲ್ಲಿ ಐತೆ ನೋಡ್ರಿ, ಏನಂತಂದ್ರೆ ಮನದ ಮಾತಿನಲ್ಲಿ ಕರ್ನಾಟಕದ ಕಾಫಿ ಉಲ್ಲೇಖಿಸಿದ ಪ್ರಧಾನಿ ಅಂಥೇಳಿ. ಅಂದರೆ ಇವಾಗ ಚರ್ಚೆ ಒಳಗಿರೋ ಕಾರಣಕ್ಕಾಗಿ ಏನು ಮಾಡಬೇಕಾಕೈತಿ, ನಾವು ಅದನ್ನು ಓದಬೇಕಾಕೈತಿ ಮತ್ತು ಅದ್ರ ಬಗ್ಗೆ ನೋಟ್ಸ್ಗಳನ್ನು ಮಾಡ್ಕೋಬೇಕಾಕೈತಿ. ಇದು ಯಾಕೆ, ಇದು ಯಾರಿಗೆ ಹೆಲ್ಪ್ ಅಂತಂದ್ರೆ ಯಾರು ಬಿಗಿನರ್ಸ್ ಇದ್ದಿರಲ್ಲ, ಈಗ ಆರಂಭಿಕ ಓದುಗರದಿರಲ್ಲ, ಈ ಥರ ಪತ್ರಿಕೆಗಳು ಬಂದಾಗ ಇವುಗಳನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಕಟ್ ಮಾಡಿ ಇಟ್ಕೋಬೇಕು. ಯಾವ ಥರ ಕ್ವಶನ್ ಬರ್ತೈತಿ ಅನ್ನೋದನ್ನು ನಾವು ಏನು ಮಾಡಬೇಕಾಕೈತಿಪ್ಪ ಅಂತಂದ್ರೆ ಅನಾಲಿಸಿಸನ್ನು ಮಾಡಬೇಕಾಕತಿ. ಸೊ ದಯವಿಟ್ಟು ಯಾರಾದರೂ ಇದನ್ನು ನೋಡೋರು ಏನು ಮಾಡ್ರಪ್ಪ ಅಂತಂದ್ರೆ ಪಾಸ್ ಮಾಡಿ ಈ ಹೆಚ್ಚಿನ ಮಾಹಿತಿಯನ್ನು ನೀವೇನು ಮಾಡಬೇಕಾಕತಿ, ಕಲೆಕ್ಟ್ ಮಾಡ್ಕೋಬೇಕಾಕತಿ. ಹೆಚ್ಚಿನ ಮಾಹಿತಿಯನ್ನು ನೀವೇನು ಮಾಡಿರಿ, ಕಲೆಕ್ಟ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಇತ್ತೀಚೆಗೆ ಬ್ಯೂರ್ ವೆಸ್ಟನಿಕ್ ಕ್ಷಿಪಣಿ ಯಶಸ್ವಿ ಪರೀಕ್ಷೆ ಮಾಡಿದ ದೇಶ ಯಾವುದು ಅಂತ ಕೇಳಿದ್ದಾರೆ. ಬ್ಯೂರ್ ವೆಸ್ಟನಿಕ್ ಕ್ಷಿಪಣಿ ಅಂದರೆ ಇದೊಂದು ಯುದ್ಧ ಕ್ಷಿಪಣಿ ಆಯ್ತಲ್ಲ, ಇದನ್ನು ಯಶಸ್ವಿ ಉಡಾವಣೆ ಮಾಡಿದ ದೇಶ ಯಾವುದು ಅಂತ ಕೇಳ್ತಾ ಇದ್ದಾರೆ ಇವರು. ಯಶಸ್ವಿ ಉಡಾವಣೆ ಮಾಡಿದ ದೇಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಭಾರತ ಐತಿ, ಆಪ್ಷನ್ ಬಿ ಚೀನಾ ಐತಿ, ಆಪ್ಷನ್ ಸಿ ಅಮೇರಿಕಾ ಐತಿ, ಆಪ್ಷನ್ ಡಿ ರಷ್ಯಾ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ರಷ್ಯಾ ದೇಶ ಇತ್ತೀಚೆಗೆ ಬ್ಯೂರ್ ವೆಸ್ಟನಿಕ್ ಕ್ಷಿಪಣಿಯನ್ನು ಏನು ಮಾಡಿದಪ್ಪ ಅಂತಂದ್ರೆ ಯಶಸ್ವಿಯಾಗಿ ಉಡಾವಣೆ ಮಾಡೈತಿ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾಳ ಇಂಪಾರ್ಟೆಂಟ್ ಆಕೈತಿ. ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ರಷ್ಯಾ. ಇತ್ತೀಚೆಗೆ ಇದರಲ್ಲಿ ಕೂಡ ಏನಾಗೈತಪ್ಪ ಅಂತಂದ್ರೆ ದಿನಪತ್ರಿಕೆಯಲ್ಲಿ ಬಂದದನ್ನು ನಾನು ಇಲ್ಲಿ ಕಟ್ ಮಾಡಿ ನಿಮ್ಗೆ ಏನು ಮಾಡೀನಪ್ಪ ಅಂತಂದ್ರೆ ತೋರಿಸೀನಿ. ದಯವಿಟ್ಟು ಇದನ್ನು ನೀವೇನು ಮಾಡಬೇಕು ಅಂತಂದ್ರೆ ಪಾಸ್ ಮಾಡ್ಕೊಂಡು ನೋಡಬೇಕಾಕತಿ. ಪಾಸ್ ಮಾಡಿ ನೋಡಿರಿ. ಬ್ಯೂರ್ ವೆಸ್ಟನಿಕ್ ಕ್ಷಿಪಣಿ ಇಲ್ಲಿ ಕೊಟ್ಟಾರ ನೋಡ್ರಿ, ಎಷ್ಟು ಇಂಪಾರ್ಟೆಂಟ್. ಬ್ಯೂರ್ ವೆಸ್ಟನಿಕ್ ಕ್ಷಿಪಣಿ ಬಗ್ಗೆ ಪತ್ರಿಕೆಯಲ್ಲಿ ಬಂದಿರ್ತೈತಿ. ಪತ್ರಿಕೆಯನ್ನು ಓದೋ ವಿಧಾನನೂ ಕೂಡ ನಾವು ಇದರಿಂದ ತಿಳಿಬೋದು. ಬ್ಯೂರ್ ವೆಸ್ಟನಿಕ್ ಯಾವ ದೇಶ ಇದನ್ನು ಯಶಸ್ವಿ ಉಡಾವಣೆ ಮಾಡಿತಪ್ಪ ಅಂತಂದ್ರೆ ಅದನ್ನು ರಷ್ಯಾ ದೇಶ ಇದನ್ನು ಯಶಸ್ವಿ ಉಡಾವಣೆ ಮಾಡಿದ್ದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಪ್ರಸ್ತುತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ
ನ್ಯಾಯಮೂರ್ತಿ ಬಿ ಆರ್ ಗವಾಯಿ, ಆಪ್ಷನ್ ಬಿ ನ್ಯಾಯಮೂರ್ತಿ ಸೂರ್ಯಕಾಂತ್, ಆಪ್ಷನ್ ಸಿ ನ್ಯಾಯಮೂರ್ತಿ ಚಂದ್ರಚೂಡ್, ಆಪ್ಷನ್ ಡಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಬಿ ಆರ್ ಗವಾಯಿ ಅವರು. ಇವಾಗ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಇದ್ದಾರೆ. ಎಲ್ಲಿವರೆಗಪ್ಪ ಅಂತಂದ್ರೆ ನವಂಬರ್ 23, 2025 ಇವರ ಅಧಿಕಾರಾವಧಿ ಇರ್ತೈತಿ. ನವಂಬರ್ 23, 2025 ಅಧಿಕಾರಾವಧಿ ಇರ್ತೈತಿ. 2025 ನವಂಬರ್ 23 ನಂತರ ಅಧಿಕಾರ ಸ್ವೀಕರಿಸೋರು ಯಾರಪ್ಪ ಅಂತಂದ್ರೆ ಅದು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತೈತಿ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನವಂಬರ್ 23 ನಂತರ ಅಧಿಕಾರವನ್ನು ಸ್ವೀಕರಿಸಲಿಕ್ಕೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಅವ್ರ ಹೆಸರನ್ನು ಶಿಫಾರಸು ಮಾಡಿದ್ದಾರೆ. ಮುಂದಿನ CJI ನೋಡ್ರಿ, ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಇವತ್ತಿಗೆ ಏನಪ್ಪ ಅಂತಂದ್ರೆ ಮುಂದಿನ CJI ನ್ಯಾಯಮೂರ್ತಿ ಸೂರ್ಯಕಾಂತ್ ಹೆಸರು ಶಿಫಾರಸು. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನು ಸುಪ್ರೀಂ ಕೋರ್ಟಿನ ಮುಂದಿನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಕ ಮಾಡುವಂತೆ ಮುಖ್ಯ ನ್ಯಾಯಮೂರ್ತಿ CJI ಬಿ ಆರ್ ಗವಾಯಿ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಇವರು ಮುಂದಿನ 2027 ಕೂಡ ಇವರ ಏನಿರ್ತಾರಪ್ಪ ಅಂತಂದ್ರೆ ಅಧಿಕಾರದಲ್ಲಿರೋದನ್ನು ನಾವು ನೋಡಬೇಕಾಗತ್ತಿ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅಪ್ಕಮಿಂಗ್ CJI ಆಗಿ ನೇಮಕ ಆಗ್ತಾರೆ. ಸೊ ದಯವಿಟ್ಟು ಅದ್ರ ಕುರಿತು ನೀವೇನು ಮಾಡಬೇಕಾಗತ್ತಿ, ನೋಟ್ಸನ್ನು ಮಾಡಿಟ್ಕೋಬೇಕಾಗತ್ತಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಮೋಂತಾ ಚಂಡಮಾರುತ ಈ ಕೆಳಗಿನ ಯಾವ ಕರಾವಳಿ ತೀರಕ್ಕೆ ಅಪ್ಪಳಿಸಿದೆ ಅಂತ ಕೇಳ್ತಾ ಇದ್ದಾರೆ. ಸುಮಾರು ಇವಾಗ ಸೋಮವಾರ, ಮಂಗಳವಾರ ಮತ್ತು ಇವತ್ತಿನವರೆಗೂ ಕೂಡ ಈ ಮೋಂತಾ ಚಂಡಮಾರುತ ಐತಲ್ಲ ಆ ಸುದ್ದಿ ಒಳಗಡೆ ಐತಿ. ಅವ್ರೇನು ಕೇಳಿದ್ದಾರೆ, ಯಾವ ಕರಾವಳಿ ತೀರಕ್ಕೆ ಇದು ಅಪ್ಪಳಿಸಲಿದೆ ಅಂತ ಕೇಳಿದ್ದಾರೆ. ಯಾವ ಕರಾವಳಿ ತೀರಕ್ಕೆ ಅಪ್ಪಳಿಸಲಿದೆ ಅಂದರೆ ಈಗ ಆಲ್ರೆಡಿ ಮಂಗಳವಾರ ರಾತ್ರಿ ಇದು ಕರಾವಳಿ ತೀರಕ್ಕೆ ಅಪ್ಪಳಿಸೈತಿ. ಅದು ಯಾವುದಕ್ಕೆ ಕೇಳ್ಯಾರ? ಆಪ್ಷನ್ ಎ ಅರಬ್ಬಿ ಸಮುದ್ರ, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಬಂಗಾಳ ಕೊಲ್ಲಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಇದರ ಸಂಬಂಧಪಟ್ಟಂಗೆ ದಿನಪತ್ರಿಕೆಯಲ್ಲಿ ಬಂದದನ್ನು ನಾವಿಲ್ಲಿ ನೋಡ್ಬೋದು. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವ ಮೋಂತಾ ಚಂಡಮಾರುತ ಮಂಗಳವಾರ ಆಂಧ್ರ ಪ್ರದೇಶ್ ಕರಾವಳಿಗೆ ಅಪ್ಪಳಿಸಲಿದೆ ಅಂತ ಕೇಳಿದ್ದಾರೆ. ಆಂಧ್ರ ಪ್ರದೇಶ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಮೇಲೂ ಕೂಡ ಇದರ ಪರಿಣಾಮ ಬೀರ್ತೈತಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿ ಅಂತ ನೋಡ್ಬೋದು ನಾವಿಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಮೋಂತಾ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಹೇಳಿದ್ದಾರೆ. ಇದನ್ನು ನೀವೇನು ಮಾಡಬೇಕು ಅಂತಂದ್ರೆ ನೋಟ್ ಮಾಡಿ ಇಟ್ಕೋಬೇಕಾಗತ್ತಿ. ಮೋಂತಾ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಅಪ್ಪಳಿಸಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಸಂಜೀವಿನಿ ಯೋಜನೆ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅವ್ರು ಏನಪ್ಪ ಅಂತಂದ್ರೆ ಸಂಜೀವಿನಿ ಯೋಜನೆ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಕರ್ನಾಟಕ ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರಿ ನೌಕರರು, ಖಾಸಗಿ ನೌಕರರು ಮತ್ತು ಕಾರ್ಮಿಕರಿಗೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸೈತಿ. ಈ ಯೋಜನೆ ಪ್ರಕಾರ ಏನು ಮಾಡ್ತೈತಪ್ಪ ಅಂತಂದ್ರೆ ಚಿಕಿತ್ಸಾ ವೆಚ್ಚವನ್ನು ಅಂದ್ರೆ ಈ ಸರ್ಕಾರಿ ನೌಕರರ ಕುಟುಂಬದ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ನೋಡ್ಕೋತೈತಿ. ಮತ್ತು ನಾವು ಅದಕ್ಕೆ ಇನ್ಸ್ಟಾಲ್ಮೆಂಟನ್ನು ತುಂಬಬೇಕಾಕತಿ. ಪ್ರತಿ ತಿಂಗಳು ಏನು ಮಾಡಬೇಕಾಕತಿ ಅಂತಂದ್ರೆ ನಾವು ಮಾಸಿಕ ಕಂತನ್ನು ಕಟ್ಟಬೇಕಾಕತಿ. ಅದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಸರ್ಕಾರಿ ನೌಕರರಿಗೆ. ಪತ್ರಿಕೆಯಲ್ಲಿ ಬಂದದನ್ನು ನಾವಿಲ್ಲಿ ನೋಡ್ಬೋದು. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಈ ಆರೋಗ್ಯ ಸಂಜೀವಿನಿ ಯೋಜನೆಯಡಿ ಏನು ಮಾಡಿತಪ್ಪ ಅಂತಂದ್ರೆ ಸರ್ಕಾರ ಇಂಪ್ಲಿಮೆಂಟ್ ಮಾಡಕತ್ತೈತಿ. ಅದು ಅಕ್ಟೋಬರ್ 1 ಜಾರಿಯಾಗಿರ್ತೈತಿ. ಅಕ್ಟೋಬರ್ 1 ಏನಾಗ್ತೈತಪ್ಪ ಅಂತಂದ್ರೆ ಜಾರಿ ಆಗಿರ್ತೈತಿ. ಸೊ ಅದಕ್ಕೆ ನಾವು ಕೇರ್ಫುಲ್ಲಾಗಿ ಅದ್ರ ಬಗ್ಗೆ ನೋಟ್ಸನ್ನು ಮಾಡ್ಕೋಬೇಕಾಕತಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಕೆಳಗಿನ ಯಾರು 8ನೇ ವೇತನ ಆಯೋಗದ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಅವರು ಕೆಳಗಿನ ಯಾರು 8ನೇ ವೇತನ ಆಯೋಗದ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಆಪ್ಷನ್ ಎ YV ರೆಡ್ಡಿ, ಆಪ್ಷನ್ ಬಿ NK ಸಿಂಗ್,
ಆಪ್ಷನ್ ಸಿ ಏನೈತಪ್ಪ ಅಂತಂದ್ರೆ ವಿಜಯ್ ಕೇಳ್ಕರ್. ಆಪ್ಷನ್ ಡಿ ರಂಜನ್ ಪ್ರಕಾಶ್ ದೇಸಾಯಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 8ನೇ ವೇತನ ಆಯೋಗದ ಅಧ್ಯಕ್ಷರು ರಂಜನಾ ಪ್ರಕಾಶ್ ದೇಸಾಯಿ ಅಂಥೇಳಿ, ರಂಜನಾ ಪ್ರಕಾಶ್ ದೇಸಾಯಿ ಅವರು. ಅದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಅಂದರೆ ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ನಿವೃತ್ತ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ಅಧ್ಯಕ್ಷತೆ 8ನೇ ವೇತನ ಆಯೋಗದ. ಹೌದಾ, ಇದ್ರ ಬಗ್ಗೆ ನೀವೇನು ಮಾಡ್ಬೇಕಾಕತಿ, ನೋಟ್ ಮಾಡ್ಕೋಬೇಕಾಕತಿ. ಇದು ಯಾವಾಗಿಂದ ಇಂಪ್ಲಿಮೆಂಟ್ ಆಕೈತಪ್ಪ ಅಂತಂದ್ರೆ 2026 ಜನವರಿ 1ರಿಂದ ಜಾರಿ ಸಾಧ್ಯತೆ ಅಂತ ಅವರು ಹೇಳ್ತಾ ಇದ್ದಾರೆ. 2026 ಜನವರಿ 1ರಿಂದ ಅದು ಜಾರಿ ಆಗ್ತೈತಿ. ಸೊ ಅದ್ರಿಗೆ ಸಂಬಂಧಪಟ್ಟಂಗೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಮಾಡಬೇಕಾಕತಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂತಂದ್ರೆ ಯಾವ ರಾಜ್ಯ ಸರ್ಕಾರ ಇಂದಿರಾ ಕಿಟ್ ಜಾರಿಗೊಳಿಸುತ್ತಿದೆ ಅಂತ ಕೇಳಿದ್ದಾರೆ ಅವರು. ಇಂದಿರಾ ಕಿಟ್ ವೆರಿ ಇಂಪಾರ್ಟೆಂಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ. ಈ ಇಂದಿರಾ ಕಿಟ್ ಅನ್ನೋದನ್ನು ಯಾವ ಸರ್ಕಾರ ಜಾರಿಗೊಳಿಸ್ತಾ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ತೆಲಂಗಾಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಕರ್ನಾಟಕ. ಇದಕ್ಕೆ ಸಂಬಂಧಪಟ್ಟಂಗೆ ವೆರಿ ಇಂಪಾರ್ಟೆಂಟ್, ನೀವು ಅಪ್ಕಮಿಂಗ್ ಎಕ್ಸಾಮ್ದಾಗ ಓದಬೇಕಾಕತಿ. ಏನಪ್ಪ ಅಂತಂದ್ರೆ ಈ ಅನ್ನಭಾಗ್ಯ ಯೋಜನೆ ಐತಲ್ಲ, ಈ ಅನ್ನಭಾಗ್ಯ ಯೋಜನೆಯಡಿ ಏನು ಸರ್ಕಾರ ಈ 10 kg ಅಕ್ಕಿಯನ್ನು ಕೊಡ್ತಾರಲ್ಲ, ಈ 10 kg ಅಕ್ಕಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಇಂದಿರಾ ಕಿಟ್ ಆಧಾರದ ಮೇಲೆ 5 kg ಅಕ್ಕಿಯನ್ನು ಕೊಡ್ತಾರೆ. 5 kg ಅಕ್ಕಿಯನ್ನು ಕೊಡೋದು. ಇನ್ನು ಮಿಕ್ಕಿದ 5 kg ಐತಲ್ಲ, ಈ 10 kg ಅಕ್ಕಿಗಳ ಒಳಗಡೆ 5 kg ಅಕ್ಕಿ ಕೊಡೋದು. ಆಮೇಲೆ ಮಿಕ್ಕಿದ ಏನು ಮಾಡೋದಪ್ಪ 5 kg ಅಂತಂದ್ರೆ 5 kg ಒಳಗಡೆ ತೊಗರಿ ಬೇಳೆ ಕೊಡಬೇಕು. ಅಂದ್ರೆ ತೊಗರಿ ಬೇಳೆ. ಸೆಕೆಂಡ್ ಒನ್ ಯಾವುದಪ್ಪ ಅಂತಂದ್ರೆ ಈ ಹೆಸರು ಬೇಳೆ. ಆಮೇಲೆ ಅಡುಗೆ ಎಣ್ಣೆಯನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಕ್ಕರೆ ಕೊಡ್ತಾರೆ. ಹೌದಾ, ಸಕ್ಕರೆಯನ್ನು ಕೊಡ್ತಾರೆ. ನೋಡ್ರಿ, ತೊಗರಿ ಬೇಳೆ ಕೊಡ್ತಾರೆ, ಹೆಸರು ಬೇಳೆ ಕೊಡ್ತಾರೆ, ಅಡುಗೆ ಎಣ್ಣೆ ಕೊಡ್ತಾರೆ ಮತ್ತು ಸಕ್ಕರೆ ಕೊಡ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಉಪ್ಪು. ಈ ಉಪ್ಪು ಸುಮಾರು 5 kg ಅಕ್ಕಿ, ಇನ್ನು 5 kg ಏನಪ್ಪ ಅಂತಂದ್ರೆ ಉಪ್ಪನ್ನು ಕೊಡ್ತಾರೆ. 1 kg ತೊಗರಿ ಬೇಳೆ, 1 kg ಹೆಸರು ಬೇಳೆ, 1 kg ಎಣ್ಣೆ, 1 kg ಸಕ್ಕರೆ, 1 kg ಉಪ್ಪು. ಹೀಗಾಗಿ ಒಂದು ಆಹಾರದ ಕಿಟ್ ಅಂಥೇಳಿ ಮಾಡಿ ಏನು ಮಾಡ್ತಾರಪ್ಪ ಅಂತಂದ್ರೆ 10 kg 5 kg ಅಕ್ಕಿ, 5 kg ಈ ಆಹಾರ ಕಿಟ್ಟನ್ನು ಕೊಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಇಂದಿರಾ ಕಿಟ್ ಮೂಲಕ ಸರ್ಕಾರ ಏನು ಮಾಡಕತ್ತೈತಿ ಅಂತಂದ್ರೆ ರೇಷನ್ ಕೊಡೋ ಯೋಜನೆಯನ್ನು ಹಮ್ಮಿಕೊಂಡಾರ. ಸೊ ಇದು ಕೂಡ ಮಹತ್ವದ ವಿಷಯ ಆಗಿರೋದ್ರಿಂದ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ. ಅವ್ರು ಏನೇನು ಕೊಡಕತ್ತಾರ ಆಹಾರ ಕಿಟ್ದಾಗ ಅವು ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಇಲ್ಲೇ ಐತಿ ನೋಡ್ರಿ, ಒಂದು ಆರ್ಟಿಕಲ್ ಐತಿ, ದಯವಿಟ್ಟು ಇದು ಭಾರಿ ಇಂಪಾರ್ಟೆಂಟ್. ಇದ್ರಾಗ ನೆಕ್ಸ್ಟ್ ನಮ್ಗೆ ವಿಜ್ಞಾನಕ್ಕೂ ವೆರಿ ಇಂಪಾರ್ಟೆಂಟ್ ಅನ್ನಿಸ್ತೈತಿ. ಇದು ಹೆಂಗೆ ಅಂತಂದ್ರೆ ಅನ್ನದ ತಟ್ಟೆಗೆ ಸರ್ಕಾರ ಕೊಡದಿರಲಿ ವಿಷ ಅಂಥೇಳಿ ಆಹಾರ ಕಿಟ್ ಮೂಲಕ ಏನು ಕೊಡತ್ತಾರಲ್ಲ, ಈ ಸರ್ಕಾರ ಕೊಡದಿರಲಿ ವಿಷ ಅಂದರೆ ಇದು ಏನೇನು ಕೆಮಿಕಲನ್ನು ಯೂಸ್ ಮಾಡ್ತಾರಲ್ಲ ಅದನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಆಧಾರದ ಮೇಲೆ ಈ ಒಂದು ಆರ್ಟಿಕಲ್ ಐತಿ. ಯಾವುದಪ್ಪ ಅಂತಂದ್ರೆ ಅಕ್ಟೋಬರ್ 29, 2025 ಜನವರಿ 25 ಈ ಒಂದು ಆರ್ಟಿಕಲನ್ನು ದಯವಿಟ್ಟು ಓದ್ರಿ. ನಿಮ್ಮ PSI ಪ್ರಬಂಧ ಮತ್ತು KS SA ಪೇಪರ್ಗೆ ಭಾಳ ಹೆಲ್ಪ್ ಆಗ್ತೈತಿ ಇದು. ಆ್ಯಂಡ್ ನೆಕ್ಸ್ಟ್ ಕೊನೆಯ ಕ್ವಶನ್ ಏನಪ್ಪ ಅಂತಂದ್ರೆ ಈ ಕೆಳಗಿನ ಯಾರಿಗೆ ವಿಜ್ಞಾನ ರತ್ನ ಪ್ರಶಸ್ತಿ ಲಭಿಸಿದೆ ಅಂತ ಕೇಳಿದ್ದಾರೆ ಅವರು. ಈಗ ಘೋಷಣೆ ಮಾಡಿದ್ದಾರೆ 2025ಕ್ಕೆ ವಿಜ್ಞಾನ ರತ್ನ ಅಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂತಂದ್ರೆ ಅದು ವಿಜ್ಞಾನ ರತ್ನ. ಈ ರತ್ನ ಪ್ರಶಸ್ತಿಯನ್ನು ಯಾರು ಲಭಿಸಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜಯಂತ್ ನಾರಳೀಕರ್, ಆಪ್ಷನ್ ಬಿ ರಾಜ್ ಕಮಲ್, ಆಪ್ಷನ್ ಸಿ ರಾಜಶೇಖರ್ ಸುಬ್ಬಯ್ಯ, ಆಪ್ಷನ್ ಡಿ ಯಾರೂ ಅಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಜಯಂತ್ ನಾರಳೀಕರ್ ಅಂಥೇಳಿ. ಅದ್ರ ಕುರಿತು ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂದದನ್ನು ನಾವು ಇಲ್ಲಿ ನೋಡ್ಬೋದು. ಜಯಂತ್ ನಾರಳೀಕರ್ಗೆ ವಿಜ್ಞಾನ ಪ್ರಶಸ್ತಿ ಅಂಥೇಳಿ, ಜಯಂತ್ ನಾರಳೀಕರ್ ಅವರಿಗೆ ವಿಜ್ಞಾನ ಪ್ರಶಸ್ತಿ. ಇತ್ತೀಚೆಗೆ ನಿಧನ ಹೊಂದಿದ ದೇಶದ ಪ್ರಸಿದ್ಧ ಖಗೋಳ ಭೌತ ವಿಜ್ಞಾನಿ ಜಯಂತ್ ನಾರಳೀಕರ್ ಅವರನ್ನು ದೇಶದ ಅತ್ಯುನ್ನತ ವಿಜ್ಞಾನ ಪುರಸ್ಕಾರ
ಆಗಿರ್ತಕ್ಕಂಥ ವಿಜ್ಞಾನ ರತ್ನ ಪ್ರಶಸ್ತಿಗೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ ಅಂತಂದ್ರೆ ಈ ಪ್ರಶಸ್ತಿ ಕುರಿತು ಆಮೇಲೆ ಯಾರು ಪಡೆದ್ರು ಅನ್ನೋದು ಕೂಡ ಏನಾಗ್ತೈತಿಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಜಯಂತ್ ನಾರಳೀಕರ್. ಕೆಳಗಿನ ಯಾರಿಗೆ ವಿಜ್ಞಾನ ರತ್ನ ಪ್ರಶಸ್ತಿ ಲಭಿಸಿದೆ ಅಂತ ಕೇಳಿದ್ದಾರೆ, ಅದು ಜಯಂತ್ ನಾರಳೀಕರ್. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಮತ್ತು ಪತ್ರಿಕೆಯನ್ನು ಓದಿ ಯಾವ ರೀತಿ ಪ್ರಶ್ನೆ ಬರ್ತವೆ ಅನ್ನೋದನ್ನು ನಾವು ಅನಾಲಿಸಿಸ್ ಮಾಡಬೇಕಾಕತಿ ಮತ್ತು ಅದ್ರ ಕುರಿತು ನೋಟ್ ಮಾಡ್ಕೋಬೇಕಾಕತಿ. ಸೊ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.